ಇನ್ನು ಮತ್ತೊಂದು ಕಡೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸಿಟಿ ಸ್ಕ್ಯಾನಿಂಗ್ ಇದೀಗ ಬಂದ್ ಆಗಿದೆ. ಒಂದ್ ಕಡೆ ಬಡ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇದೀಗ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿರೋದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಡ ರೋಗಿಗಳು ಅಲ್ಲಿ ಸಿಟಿ ಸ್ಕ್ಯಾನಿಂಗ್ ಅನ್ನು ಮಾಡಿಸೋಕೆ ಬಂದಿದ್ದು ಅವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಸರ್ಕಾರದಿಂದ ಬಿಲ್ ಬಾಕಿ ಹಿನ್ನೆಲೆ ಉಚಿತ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿದೆ. ಜಿಲ್ಲಾ ಸರ್ಜನ್ ಹಾಗೂ ಜಿಲ್ಲಾಡಳಿತ ಮನವಿಗೆ ಸ್ಪಂದನೆ. ತುರ್ತು ಸ್ಕ್ಯಾನಿಂಗ್ಗೆ ಒಪ್ಪಿಕೊಂಡಿರುವಂತಹ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ 3-4 ವರ್ಷಗಳಿಂದ ಸರ್ಕಾರದಿಂದ ಪೇಮೆಂಟ್ ಪೆಂಡಿಂಗ್ ಇದೆ. ಹೀಗಾಗಿ ಈ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಅಲ್ಲಿರುವಂಥ ಸಿಬ್ಬಂದಿಗಳು ಒಪ್ಕೊಂಡಿದ್ದಾರೆ ಸಿಟಿ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಬಡ ರೋಗಿಗಳು ಅಲ್ಲಿ ಬಂದಿರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಈ ಸಿಟಿ ಸ್ಕ್ಯಾನಿಂಗ್ ಬಂದ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಾಗಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ರಾಜ್ಯದ 14 ಜಿಲ್ಲೆಗಳಲ್ಲೂ ಕೂಡ MRI ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ಬಡ ರೋಗಿಗಳಿಗೆ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ಸದ್ಯಕ್ಕೆ ಉಡುಪಿ ಜಿಲ್ಲೆಯ ಅಜ್ಜರಕಾಡು ಆಸ್ಪತ್ರೆಯ ಬಳಿ ಇರುವಂಥ ಸೆಂಟ್ರ್ ಇದು, MRI ಸೆಂಟ್ರು. ಆದರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಆದರೆ ತುರ್ತಾಗಿ ಬರುವಂಥ ರೋಗಿಗಳಿಗೆ, ಬಡ ರೋಗಿಗಳಿಗೆ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಆದರೆ ಈ ಖಾಸಗಿ ಆಸ್ಪತ್ರೆಯಿಂದ ಬರುವಂಥವರು ಪೇಮೆಂಟನ್ನು ಮಾಡಿದರೆ MRI ಸಿಟಿ ಸ್ಕ್ಯಾನ್ಗಳು ಕೂಡ ನಡೀತದೆ. ಜೊತೆಗೆ ಇಲ್ಲಿಯ ಸರ್ಜನ್ ಮತ್ತು ಜಿಲ್ಲಾಡಳಿತ ಒಂದೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಆಧಾರದ ಮೇಲೆಗೆ ತೀರಾ ಎಮರ್ಜೆನ್ಸಿ ಇರುವಂಥ ಮತ್ತು ಯಾವುದೇ ಕಾರಣಕ್ಕೂ ಪೇಷಂಟ್ಗೆ ಬೇರೆ ಕಡೆಗೆ ಹೋಗೋದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಬೇಕಾದಂಥ ಸಿಟಿ ಸ್ಕ್ಯಾನ್ ಮತ್ತು MRI ಅನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಮತ್ತು ಈ ಸಂಸ್ಥೆ ಸಾಕಷ್ಟು ಸಮಸ್ಯೆಯಲ್ಲಿ ಇರುವಂಥದ್ದು. ಆದರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸದ್ಯಕ್ಕೆ ನಮಗೆ ವಹಿಸಿರುವಂಥ ಒಂದು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ 13 ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅದೇ ಸಮಸ್ಯೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇರುವಂಥದ್ದು. ಇದನ್ನು ಪರಿಹಾರ ಮಾಡುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು MRI ಸಿಟಿ ಸ್ಕ್ಯಾನ್ನ ಖಾಸಗಿ ಸೆಂಟರ್ಗಳು ಇದ್ರೂ ಕೂಡ ಅಲ್ಲೊಂದಷ್ಟು ದೊಡ್ಡ ಮೊತ್ತದ ಹಣವನ್ನು ಪಾವತಿಸುವಂತ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಬಡ ರೋಗಿಗಳು ಅದೆಲ್ಲವೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಬಡ ರೋಗಿಗಳ ಪರವಾಗಿ ನಿಲ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್. ಇನ್ನು ಮತ್ತೊಂದು ಕಡೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸಿಟಿ ಸ್ಕ್ಯಾನಿಂಗ್ ಇದೀಗ ಬಂದ್ ಆಗಿದೆ. ಒಂದ್ ಕಡೆ ಬಡ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇದೀಗ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿರೋದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಡ ರೋಗಿಗಳು ಅಲ್ಲಿ ಸಿಟಿ ಸ್ಕ್ಯಾನಿಂಗ್ ಅನ್ನು ಮಾಡಿಸೋಕೆ ಬಂದಿದ್ದು ಅವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಸರ್ಕಾರದಿಂದ ಬಿಲ್ ಬಾಕಿ ಹಿನ್ನೆಲೆ ಉಚಿತ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿದೆ. ಜಿಲ್ಲಾ ಸರ್ಜನ್ ಹಾಗೂ ಜಿಲ್ಲಾಡಳಿತ ಮನವಿಗೆ ಸ್ಪಂದನೆ. ತುರ್ತು ಸ್ಕ್ಯಾನಿಂಗ್ಗೆ ಒಪ್ಪಿಕೊಂಡಿರುವಂತಹ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ 3-4 ವರ್ಷಗಳಿಂದ ಸರ್ಕಾರದಿಂದ ಪೇಮೆಂಟ್ ಪೆಂಡಿಂಗ್ ಇದೆ. ಹೀಗಾಗಿ ಈ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಅಲ್ಲಿರುವಂಥ ಸಿಬ್ಬಂದಿಗಳು ಒಪ್ಕೊಂಡಿದ್ದಾರೆ ಸಿಟಿ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಬಡ ರೋಗಿಗಳು ಅಲ್ಲಿ ಬಂದಿರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಈ ಸಿಟಿ ಸ್ಕ್ಯಾನಿಂಗ್ ಬಂದ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಾಗಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ರಾಜ್ಯದ 14 ಜಿಲ್ಲೆಗಳಲ್ಲೂ ಕೂಡ MRI ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ಬಡ ರೋಗಿಗಳಿಗೆ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ಸದ್ಯಕ್ಕೆ ಉಡುಪಿ ಜಿಲ್ಲೆಯ ಅಜ್ಜರಕಾಡು ಆಸ್ಪತ್ರೆಯ ಬಳಿ ಇರುವಂಥ ಸೆಂಟ್ರ್ ಇದು, MRI ಸೆಂಟ್ರು. ಆದರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಆದರೆ ತುರ್ತಾಗಿ ಬರುವಂಥ ರೋಗಿಗಳಿಗೆ, ಬಡ ರೋಗಿಗಳಿಗೆ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಆದರೆ ಈ ಖಾಸಗಿ ಆಸ್ಪತ್ರೆಯಿಂದ ಬರುವಂಥವರು ಪೇಮೆಂಟನ್ನು ಮಾಡಿದರೆ MRI ಸಿಟಿ ಸ್ಕ್ಯಾನ್ಗಳು ಕೂಡ ನಡೀತದೆ. ಜೊತೆಗೆ ಇಲ್ಲಿಯ ಸರ್ಜನ್ ಮತ್ತು ಜಿಲ್ಲಾಡಳಿತ ಒಂದೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಆಧಾರದ ಮೇಲೆಗೆ ತೀರಾ ಎಮರ್ಜೆನ್ಸಿ ಇರುವಂಥ ಮತ್ತು ಯಾವುದೇ ಕಾರಣಕ್ಕೂ ಪೇಷಂಟ್ಗೆ ಬೇರೆ ಕಡೆಗೆ ಹೋಗೋದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಬೇಕಾದಂಥ ಸಿಟಿ ಸ್ಕ್ಯಾನ್ ಮತ್ತು MRI ಅನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಮತ್ತು
ಈ ಸಂಸ್ಥೆ ಸಾಕಷ್ಟು ಸಮಸ್ಯೆಯಲ್ಲಿ ಇರುವಂತದ್ದು. ಆದ್ರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸದ್ಯಕ್ಕೆ ನಮಗೆ ವಹಿಸಿರುವಂತ ಒಂದು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ 13 ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅದೇ ಸಮಸ್ಯೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇರುವಂತದ್ದು. ಇದನ್ನ ಪರಿಹಾರ ಮಾಡುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು MRI ಸಿಟಿ ಸ್ಕ್ಯಾನ್ ನ ಖಾಸಗಿ ಸೆಂಟರ್ಗಳು ಇದ್ರೂ ಕೂಡ ಅಲ್ಲೊಂದಷ್ಟು ದೊಡ್ಡ ಮೊತ್ತದ ಹಣವನ್ನು ಪಾವತಿಸುವಂತ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಬಡ ರೋಗಿಗಳು ಅದೆಲ್ಲವೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಬಡ ರೋಗಿಗಳ ಪರವಾಗಿ ನಿಲ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್. ಇನ್ನು ಮತ್ತೊಂದು ಕಡೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸಿಟಿ ಸ್ಕ್ಯಾನಿಂಗ್ ಇದೀಗ ಬಂದ್ ಆಗಿದೆ. ಒಂದ್ ಕಡೆ ಬಡ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇದೀಗ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿರೋದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಡ ರೋಗಿಗಳು ಅಲ್ಲಿ ಸಿಟಿ ಸ್ಕ್ಯಾನಿಂಗ್ ಅನ್ನು ಮಾಡಿಸೋಕೆ ಬಂದಿದ್ದು ಅವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಸರ್ಕಾರದಿಂದ ಬಿಲ್ ಬಾಕಿ ಹಿನ್ನೆಲೆ ಉಚಿತ ಸಿಟಿ ಸ್ಕ್ಯಾನಿಂಗ್ ಬಂದ್ ಆಗಿದೆ. ಜಿಲ್ಲಾ ಸರ್ಜನ್ ಹಾಗೂ ಜಿಲ್ಲಾಡಳಿತ ಮನವಿಗೆ ಸ್ಪಂದನೆ. ತುರ್ತು ಸ್ಕ್ಯಾನಿಂಗ್ಗೆ ಒಪ್ಪಿಕೊಂಡಿರುವಂಥ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ 3-4 ವರ್ಷಗಳಿಂದ ಸರ್ಕಾರದಿಂದ ಪೇಮೆಂಟ್ ಪೆಂಡಿಂಗ್ ಇದೆ. ಹೀಗಾಗಿ ಈ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಅಲ್ಲಿರುವಂಥ ಸಿಬ್ಬಂದಿಗಳು ಒಪ್ಕೊಂಡಿದ್ದಾರೆ ಸಿಟಿ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಬಡ ರೋಗಿಗಳು ಅಲ್ಲಿ ಬಂದಿರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಈ ಸಿಟಿ ಸ್ಕ್ಯಾನಿಂಗ್ ಬಂದ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಾಗಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ರಾಜ್ಯದ 14 ಜಿಲ್ಲೆಗಳಲ್ಲೂ ಕೂಡ MRI ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ಬಡ ರೋಗಿಗಳಿಗೆ ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು. ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ತೇವೆ. ಸದ್ಯಕ್ಕೆ ಉಡುಪಿ ಜಿಲ್ಲೆಯ ಅಜ್ಜರಕಾಡು ಆಸ್ಪತ್ರೆಯ ಬಳಿ ಇರುವಂತ ಸೆಂಟ್ರ್ ಇದು, MRI ಸೆಂಟ್ರು. ಆದ್ರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ. ಆದ್ರೆ ತುರ್ತಾಗಿ ಬರುವಂತ ರೋಗಿಗಳಿಗೆ, ಬಡ ರೋಗಿಗಳಿಗೆ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಆದ್ರೆ ಈ ಖಾಸಗಿ ಆಸ್ಪತ್ರೆಯಿಂದ ಬರುವಂತವರು ಪೇಮೆಂಟ್ ಅನ್ನ ಮಾಡಿದ್ರೆ MRI ಸಿಟಿ ಸ್ಕ್ಯಾನ್ಗಳು ಕೂಡ ನಡೀತದೆ. ಜೊತೆಗೆ ಇಲ್ಲಿಯ ಸರ್ಜನ್ ಮತ್ತು ಜಿಲ್ಲಾಡಳಿತ ಒಂದೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಆಧಾರದ ಮೇಲೆಗೆ ತೀರಾ ಎಮರ್ಜೆನ್ಸಿ ಇರುವಂತ ಮತ್ತು ಯಾವುದೇ ಕಾರಣಕ್ಕೂ ಪೇಷಂಟ್ಗೆ ಬೇರೆ ಕಡೆಗೆ ಹೋಗೋದಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಬೇಕಾದಂತ ಸಿಟಿ ಸ್ಕ್ಯಾನ್ ಮತ್ತು MRI ಅನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಮತ್ತೆ ಈ ಸಂಸ್ಥೆ ಸಾಕಷ್ಟು ಸಮಸ್ಯೆಯಲ್ಲಿ ಇರುವಂತದ್ದು. ಆದ್ರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸದ್ಯಕ್ಕೆ ನಮಗೆ ವಹಿಸಿರುವಂತ ಒಂದು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ 13 ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅದೇ ಸಮಸ್ಯೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇರುವಂತದ್ದು. ಇದನ್ನ ಪರಿಹಾರ ಮಾಡುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು MRI ಸಿಟಿ ಸ್ಕ್ಯಾನ್ ನ ಖಾಸಗಿ ಸೆಂಟರ್ಗಳು ಇದ್ರೂ ಕೂಡ ಅಲ್ಲೊಂದಷ್ಟು ದೊಡ್ಡ ಮೊತ್ತದ ಹಣವನ್ನು ಪಾವತಿಸುವಂತ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಬಡ ರೋಗಿಗಳು ಅದೆಲ್ಲವೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಬಡ ರೋಗಿಗಳ ಪರವಾಗಿ ನಿಲ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್.